3 ಮತ್ತು 4ನೇ ತಾರೀಕು ಗದಗ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟಗಳು ಜರುಗುತ್ತಿದ್ದು, ಪ್ರತಿ ವರ್ಷದಂತೆ ಕ್ರೀಡಾಕೂಟಗಳು ನಡೀತಾವಂತ ಸಾಮಾನ್ಯವಾಗಿ ವಿಚಾರ ಮಾಡ್ಕೊಂಡು ಬಂದಿದ್ವಿ. ಆದರೆ ಈ ವರ್ಷದ ಕ್ರೀಡಾಕೂಟಗಳು ಭಾಳ ಅತ್ಯುತ್ತಮವಾದಂಥ ಆಯೋಜನೆಗಳನ್ನು ಮಾಡಿದ್ದು ನಮ್ಮ ಗದಗ ಜಿಲ್ಲೆಯಲ್ಲಿ ಹೆಮ್ಮೆ ತರುವಂಥ ವಿಷಯ. ಬಹುಶಃ ತಾವೆಲ್ಲ ಗಮನಿಸಿರಬೇಕು, ನಮ್ಮ ಕ್ರೀಡಾಂಗಣದಲ್ಲಿ ಪ್ರಾರಂಭದಲ್ಲಿ ಎಂಟ್ರೆನ್ಸ್ ನೋಡಿದಾಗ ಇರುವಂಥ ವ್ಯವಸ್ಥೆ, ಮಳಿಗೆಗಳು ಹಾಗೂ ಇಲ್ಲಿ ಮಾಡಿದಂಥ ಊಟ ಮತ್ತು ನೀರಿನ ವ್ಯವಸ್ಥೆಗಳು, ಕ್ರೀಡಾಪಟುಗಳಿಗೆ ತಾಲೂಕುವಾರು ವಿವಿಧ ರೀತಿಯ ಜರ್ಕಿನ್ ಮತ್ತು ಟೀ ಶರ್ಟ್ಗಳನ್ನು, ಅಂದರೆ ಸ್ಪರ್ಧಾಳುಗಳಲ್ಲಿ ಸ್ಪರ್ಧಾ ಮನೋಭಾವನೆಯನ್ನು ಇನ್ನೂ ಹೆಚ್ಚಿಸಬೇಕು. ಆ ಮೂಲಕ 2 ದಿನಗಳ ಕಾಲ ಎಲ್ಲ ಸರ್ಕಾರಿ ನೌಕರರು ತಮ್ಮ ಒತ್ತಡವನ್ನು ನಿವಾರಣೆಯನ್ನು ಮಾಡ್ಕೊಳ್ಳಿಕ್ಕೆ ಮತ್ತು ಎಲ್ಲರೂ ಜಿಲ್ಲೆಯಲ್ಲಿರುವಂಥ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಇಲ್ಲಿ ಒಟ್ಟಾರೆ ಸೇರಿ ತಮ್ಮ ಕ್ರೀಡಾ ಮನೋಭಾವನೆಯನ್ನು, ಕ್ರೀಡಾ ಆಸಕ್ತಿಗಳನ್ನು, ಕ್ರೀಡಾ ಸಾಮರ್ಥ್ಯಗಳನ್ನು ತೋರಿಸಿ ಆ ಮೂಲಕ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ರಾಜ್ಯ ಮಟ್ಟದಲ್ಲಿ ಸಹಿತ ಭಾಗವಹಿಸುವಂಥ ವ್ಯವಸ್ಥೆಯನ್ನು ಭಾಳಷ್ಟು ಅತ್ಯುತ್ತಮವಾಗಿ ಕಂಡು ಬಂದಿದೆ, ನಿರ್ವಹಿಸಿದ್ದಾರೆ. ನಾವು ಫುಟ್ಬಾಲ್ ಟೀಮ್ನಲ್ಲಿ ಕಳೆದ 4 ವರ್ಷಗಳಿಂದ ಈ ಗದಗ ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸ್ತಾ ಇದ್ದೀವಿ. ಈ ವರ್ಷ ಸಹಿತ ಫುಟ್ಬಾಲ್ ಟೀಮನ್ನು ಸೇರಿಕೊಂಡಿದ್ವಿ. ಅದರ ವಿಶೇಷವಾಗಿ ಏನಂತಂದ್ರೆ 3 ಟೀಮ್ಗಳು ಈ ವರ್ಷ ಸ್ಪರ್ಧೆಯಲ್ಲಿ ಕಂಡು ಬಂದು, ಜೊತೆಗೆ ಆ ಸ್ಪರ್ಧೆಯಲ್ಲಿ ನಾವು ಸಹಿತ ಭಾಳಷ್ಟು ಉತ್ಸಾಹದಿಂದ ಭಾಗವಹಿಸಿದ್ವಿ. ನಮ್ಮೆಲ್ಲ ಟೀಮಿನ ಸದಸ್ಯರು, ಆಟಗಾರರು ಭಾಳ ಉತ್ತಮ ರೀತಿಯಲ್ಲಿ ಈ ಫುಟ್ಬಾಲ್ ಆಟವನ್ನು ಆಡುವುದರ ಮೂಲಕ ಜಿಲ್ಲೆಯಲ್ಲಿ ನಮ್ಮ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ಸಹಿತ ಗದಗ ಜಿಲ್ಲೆಯ ಫುಟ್ಬಾಲ್ ಟೀಮ್ ಉತ್ತಮವಾದಂಥ ಪ್ರದರ್ಶನ ನೀಡುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಭಾಳಷ್ಟು ಖುಷಿಯಾಗುತ್ತೆ. ಪ್ರದೀಪ್ ಸೊಲಬಣ್ಣವರಂತೇಳಿ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಲ್ಜರಿ ಅಂತಕ್ಕಂಥ ಒಂದು ಶಾಲೆಯಿಂದ ಬಂದಿದ್ದೇನೆ. ಇದು ಗಜೇಂದ್ರಗಡ ತಾಲೂಕು. ನಾನು ಈ ಕ್ರೀಡಾಕೂಟದಲ್ಲಿ ನೋಡಿದ್ದ ಏನಪ್ಪ ಅಂದರೆ, ಮೊದಲನೇದಾಗಿ ಭಾಳ ಶಿಸ್ತಿನಿಂದ ಸರಿಯಾದ ರೀತಿಯಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ನಾನು ಇದನ್ನು ಕೇರಮ್ ಆಡಿ ಬಂದಿದ್ದೆ ಸರ್. ನಾನು ಕೇರಮಲ್ಲಾದರೂ ಅಷ್ಟೇ ತುಂಬ ಜನ ಹೆಸರುಗಳನ್ನು ಕೊಟ್ಟು 160 ಜನ ಹೆಸರು ಕೊಟ್ಟರೂ ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಆಯೋಜನೆ ಮಾಡಿ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ನಮ್ಮ ನಿರ್ಣಾಯಕರು ಮಾಡಿದ್ದಾರೆ. ಹಾಗೆಯೇ ರಾತ್ರಿ ಮನೋರಂಜನಾ ಕಾರ್ಯಕ್ರಮಗಳು, ಹಾಗೆ ನಾಟಕಗಳು ತುಂಬ ಲೇಟಾದರೂ ಸಹಿತ ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದಾವೆ ನಮ್ಮ ನಾಟಕಗಳು. ನಾನು ಕೂಡ ನಾಟಕದಲ್ಲಿ ಜಲಗಾರ ನಾಟಕದಲ್ಲಿ ಒಂದು ಪಾತ್ರವನ್ನು ನಿರ್ವಹಿಸಿದ್ದೇನೆ. ಹಾಗೆ ಜಾನಪದ ಗೀತೆಯಲ್ಲಿ, ಹಾಗೆ ನಮ್ಮೆಲ್ಲ ಸದಸ್ಯರು, ನಮ್ಮ ಸರ್ ಎಲ್ಲ ಜೊತೆಯಲ್ಲಿ ಫುಟ್ಬಾಲಲ್ಲೂ ಕೂಡ ನಾನು ಈಗ ಸಬ್ಸ್ಟಿಟ್ಯೂಟ್ ಆಗಿ ಭಾಗವಹಿಸಿದ್ದೆ ಆಟಗಾರನಾಗಿ. ತುಂಬ ಸಂತೋಷ ಆಯಿತು. ಇಂಥ ಒಂದು ಕ್ರೀಡಾಕೂಟದಲ್ಲಿ ನಾನು ಕೂಡ ಭಾಗವಹಿಸಿ ಇದರೊಂದು ಭಾಗ ಆಗಿದ್ದಕ್ಕೆ ನಾನು ಚಿಕ್ಕಮಗಳೂರು, ನಂದು ಕಡೂರು ತಾಲೂಕು, ಅಲ್ಲಿಂದ ಇಲ್ಲಿಗೆ ಬಂದು 10 ವರ್ಷ ಆಗಿದೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿಗಿಂತ ಜಾಸ್ತಿ ಜನ ಇಲ್ಲಿ ಪರಿಚಯ ಆಗಿದ್ದಾರೆ ಅನ್ನೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆದಿದೆ ಅನ್ನೋದಕ್ಕೆ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ನಾನು ಲಿಂಗನಗೌಡ ಪಾಟೀಲ್ ಅಂತ, ಶಿಕ್ಷಣ ಇಲಾಖೆ. ಈ 2026ನೇ ಸಾಲಿನೊಳಗೆ ಗದಗ ಜಿಲ್ಲೆಯೊಳಗೆ ಆಯೋಜಿಸಲಾದ ಈ ಸರ್ಕಾರಿ ನೌಕರರ ಕ್ರೀಡಾಕೂಟ ಪ್ರತಿ ವರ್ಷಕ್ಕಿಂತ ವಿಶೇಷವಾಗಿದೆ. ಯಾಕಂದ್ರೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಟ್ರ್ಯಾಕ್ ಪ್ಯಾಂಟು ಮತ್ತು ಟೀ ಶರ್ಟ್ ಕೊಡೋದ್ರ ಜೊತೆಗೆ ಅವ್ರಿಗೆ ಪ್ರಾಮಾಣಿಕವಾಗಿ ತಮ್ಮ ಸ್ಪರ್ಧೆಯೊಳಗೆ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಾರ. ಆಮೇಲೆ ನಿರ್ಣಾಯಕರು ಸರಿಯಾದ ನಿರ್ಣಯವನ್ನು ತಗೊಂಡು ಅವ್ರನ್ನ ಯಾರು ಅರ್ಹರೋ ಅವರನ್ನು ಮುಂದೆ ರಾಜ್ಯ ಮಟ್ಟಕ್ಕೆ ಕಳಿಸುವಲ್ಲಿ ಎಲ್ಲರೂ ಯಶಸ್ವಿಯಾಗಿ ತಮ್ಮ ತಂಡಗಳನ್ನು ರಚಿಸಿದ್ದಾರೆ. ನಾವು ಫುಟ್ಬಾಲ್ ಟೀಮ್ನಿಂದ ರಾಜ್ಯ ಪ್ರತಿನಿಧಿಸ್ತಾ ಇದ್ದೀವಿ. ರಾಜ್ಯ ಮಟ್ಟದಲ್ಲೂ ಜಿಲ್ಲೆ ಪ್ರತಿನಿಧಿಸ್ತಾ ಇದ್ದೀವಿ. ರಾಜ್ಯ ಮಟ್ಟದಲ್ಲಿಯೂ ನಾವು ಕೂಡ ಉತ್ತಮವಾಗಿ ನಮ್ಮ ಎಲ್ಲ ಆಟವನ್ನು ತೋರಿಸಿ ನಾವು ವಿಜಯಶಾಲಿಯಾಗಿ ಬರ್ತೀವಿ ಅಂತ ಹೇಳ್ತೀವಿ. ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟಗಳು ನಡೀಲಿಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳು ಇದ್ದಾವೆ. ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ, ಆಯೋಜಿಸಲಿಕ್ಕೆ ನಮ್ಮೆಲ್ಲ ಗೌರವಾನ್ವಿತ ಅಧ್ಯಕ್ಷರನ್ನು, ಪದಾಧಿಕಾರಿಗಳನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರಾಗಿರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಗಜೇಂದ್ರಗಡ ತಾಲೂಕು ಆಗಿರ್ಬೋದು, ರೋಣ ಆಗಿರ್ಬೋದು, ಗದಗ ಆಗಿರ್ಬೋದು, ಎಲ್ಲ ತಾಲೂಕಿನವರು ಕೂಡ ತುಂಬ ಸಹಕಾರ ಕೊಟ್ಟು ಅದ್ಭುತವಾಗಿ ನಮಗೆ ಏನು ಮಾಡಿದ್ದಾರೆ ಅಂದರೆ ಸಹಕಾರ ಕೊಟ್ಟು ಎಲ್ಲರೂ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಗಜೇಂದ್ರಗಡದವರಿಗೆ ರಾತ್ರಿ ನಿಜವಾಗ್ಲೂ ನಾವು ಹೇಳಬೇಕು ಅಂದರೆ, ನಮ್ಮ ಅಧ್ಯಕ್ಷರು ಒಂದು ಬಸ್ ಬಿಡಿಸಿದ್ರು. ರಾತ್ರಿ 11 ಗಂಟೆಯಲ್ಲಿ ಜನಗಳು ಹೋಗಲಿಕ್ಕೆ ಅನಾನುಕೂಲ ಆಗುತ್ತೆ ಅಂತೇಳಿ ಒಂದು ಬಸ್ ಬಿಡಿಸಿದ್ರು. ಆ ಥರದ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷರು, ಕೆಲಸಗಾರರು ಇಲ್ಲಿದ್ದಾರೆ. ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿರಿ ಅಂತೇಳಿ ನಾವು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಈಗ ತಾನೇ ನಮ್ಮದು ಸಿಂಗಲ್ ಅಬೋವ್ 40 ವಯಸ್ಸಿನ ಇದು 10 ಕೋಟ್ ಮುಗೀತು. 4 ರೌಂಡಲ್ಲಿ ವಿನ್ ಆಗಿ ಈಗ ಫೈನಲಲ್ಲಿ ನಾನು ವಿಜೇತಳಾದೆ. ಸ್ಟೇಟ್ ಲೆವೆಲ್ಗೆ ಸೆಲೆಕ್ಷನ್ ಆಗಿದ್ದು ತುಂಬ ಖುಷಿಯಾಗಿದೆ.
ಇವತ್ತು ಭಾಗವಹಿಸಿದ್ವಿ ಸರ್. ನಿನ್ನೆನೂ ಸಹಿತ ಒಂದು ಇವೆಂಟಲ್ಲಿ ಸೆಕೆಂಡ್ ಬಂದೆ, ಇವತ್ತು ಸಹಿತ ಫಸ್ಟ್ ಬಂತು. ತುಂಬ ಖುಷಿ ಆಯಿತು. ಇದೇ ರೀತಿ ವರ್ಷವೂ ಪ್ರಯತ್ನ ಮಾಡಿ ಗೆಲ್ಲೋಣ ಅಂತ ಒಂದು ನನ್ನ ಅಭಿಪ್ರಾಯ. ಚೆನ್ನಾಗಿತ್ತು ಸರ್, ಎಲ್ಲರೂ ಎದುರಾಳಿಗಳೆಲ್ಲರೂ ಚೆನ್ನಾಗಿ ಆಟ ಆಡಿದರು, ಚೆನ್ನಾಗಿತ್ತು. ಅದರಲ್ಲಿ ಸ್ಟ್ರಾಂಗ್ ಇರೋರು ಇದ್ದರು ಸರ್, ನಮಗಿಂತ ಸ್ಟ್ರಾಂಗ್ ಇರೋರು ಇದ್ದು. ನಂದು ಪ್ರಯತ್ನ ಮತ್ತು ಲಕ್ ಮೂಲಕ ನಾನು ಪ್ರಥಮ ಸ್ಥಾನ ಗಳಿಸಿದ್ದು ತುಂಬ ಚೆನ್ನಾಗಿ. ಶೈಲಾ ಕುಲಕರ್ಣಿ ಅಂತೇಳಿ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಸಾಲ್ಮನೆ ಅಂತೇಳಿ. ನಾನು ಮೀನುಗಾರಿಕೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಒಬ್ಬ ಪದಾಧಿಕಾರಿಯಾಗಿ ಈ 2026ನೇ ಸಾಲಿನ ಒಂದು ಕ್ರೀಡಾಕೂಟ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸ್ಟಾರ್ಟಿಂಗ್ ನೀವು ಬಂದ ಕೂಡಲೇ ಹೊರಗಿರ್ತಕ್ಕಂಥ ಕಟ್ಔಟ್ಸು ಅವೆಲ್ಲ ಮಳೆಗೆ ನೋಡಿದಪ್ಪ ಅಂತಂದ್ರೆ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟದ ವ್ಯವಸ್ಥೆಯಲ್ಲಿ ಈ ಒಂದು ವ್ಯವಸ್ಥಿತವಾಗಿ ಸಂಘಟನೆಯನ್ನು ಇಲ್ಲೇ ಆಯೋಜನೆ ಮಾಡಿದ್ದಾರೆ. ನಾವಿಲ್ಲೇ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂತಂದ್ರೆ ಈಗ ಹಂಗೆ ರಾಜ್ಯ ಮಟ್ಟದೊಳಗೆ ನಮಗೆ ರಾಜ್ಯಾಧ್ಯಕ್ಷರು ಷಡಕ್ಷರಿ ಸರ್ ಹೆಂಗೆ ಅದರಂಗೆ ನಮ್ಮ ಜಿಲ್ಲಾ ಮಟ್ಟದೊಳಗೆ ಬಸವರಾಜ ಬಳ್ಳಾರಿ ಸರ್ ಅಂತಕ್ಕಂಥ ಒಬ್ಬ ಸಮರ್ಥ ಒಂದು ನಾಯಕ ನಮಗೆ ಸಿಕ್ಕಾರೆ. ಹಾಗಾಗಿ ಎಲ್ಲ ಕ್ರೀಡಾಕೂಟಗಳನ್ನು ವ್ಯವಸ್ಥಿತವಾಗಿ ಒಂದು ಅಂಪೈರಿಂಗ್ ಆಗಿರ್ಬೋದು, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಇಲ್ಲಿ ಪ್ರತಿ ವರ್ಷ ಸುಮಾರು ಒಂದು 5 ವರ್ಷ ಆಯ್ತು ನಾವು ಫುಟ್ಬಾಲ್ ತಂಡವನ್ನು ಪ್ರತಿನಿಧಿಸ್ತಾ ಇದ್ದೀವಿ. ಈ ಸಲ ನಾವು ಫುಟ್ಬಾಲ್ ಕ್ರೀಡೆಯೊಳಗೆ ಪಾಲ್ಗೊಂಡು ಪ್ರಥಮ ಸ್ಥಾನವನ್ನು ನಾವು ಪಡೆದಿದ್ದೀವಿ. ರಾಜ್ಯ ಮಟ್ಟದೊಳಗೆ ಇನ್ನೂ ಹೆಚ್ಚಿನ ಉತ್ಸಾಹದಿಂದ ಪಾಲ್ಗೊಂಡು ಒಂದು ಜಿಲ್ಲೆಗೆ ಕೀರ್ತಿ ತರಬೇಕಂತಂತೇಳಿ ನಮ್ಮದು ಆಶೆ ಆಯಿತು. ಥ್ಯಾಂಕ್ ಯು. ನಾನು ಪ್ರಶಾಂತ್ ಗುರಮ್ನವ್ರು ಅಂಥೇಳಿ ರಾಜ್ಯ ಸರ್ಕಾರಿ ನೌಕರ ಸಂಘ ನಿರ್ದೇಶಕರಾಗಿದ್ದರೂ ಸಹಿತ ಇವತ್ತಿನ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಜಿಲ್ಲೆಯೊಳಗಿನವರು ಎಲ್ಲ ಹೆಂಗೆ ಆಯೋಜನೆ ಮಾಡ್ಯಾರ ಅಂದ್ರೆ ನಾವು ಇಷ್ಟು ದಿವ್ಸ ಬರೀ ರಾಜ್ಯ ಮಟ್ಟದಲ್ಲಿ ನಾವು ಇಂಥ ಸೌಲಭ್ಯ ನೋಡ್ತಿದ್ವಿ. ಇದು ಫಸ್ಟ್ ಟೈಮ್ ನಮ್ಮ ಇದ್ರೊಳಗೆ ನಮ್ಮ ಜಿಲ್ಲೆಯೊಳಗನ ಎಲ್ಲ ಸಿಸ್ಟಮೆಟಿಕ್ ಆಗಿ ಆಗುವಂಥದ್ದು ನಾವಿಲ್ಲಿ ಕಾಣತ್ತೀವಿ. ಒಂದು ಊಟದ್ದಾಗಿರ್ಬೋದು, ಯಾವುದೇ ಒಂದು ಕ್ರೀಡೆ ಆಗಿರ್ಬೋದು ವ್ಯವಸ್ಥಿತವಾಗಿ ಆಗತೈತಿ. ನಾವು ಪ್ರೆಸೆಂಟ್ ಏನೈತಲ್ಲ ಈಗ ಫುಟ್ಬಾಲ್ ನಮ್ಮ ಜಿಲ್ಲೆಯಿಂದ ನಾವು ಪ್ರತಿನಿಧಿಸಕೋತೀವಿ. ನಾವು ಫಸ್ಟ್ ಬಂದಿದ್ದಕ್ಕೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಮಟ್ಟದಲ್ಲೂ ಕೂಡ ಇದೇ ಒಂದು ಆಟವನ್ನು ಮುಂದುವರಿಸಿ ನಮ್ಮ ಜಿಲ್ಲೆಗೆ ಇನ್ನೂ ಒಂದು ಹೆಚ್ಚಿನ ಹೆಸರು ತರಕ್ಕೆ